ಎಲ್ಲರಲ್ಲೂ ಕಾಡುವಂತಹ ಸಮಸ್ಯೆ ಆಗಿದೆ. ಪುರುಷರಲ್ಲಿ, ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲೂ ಕೂಡ ತಲೆ ಕೂದಲು ಉದುರುವುದು ಒಂದು ಸಮಸ್ಯೆಯಾಗಿ ಕಾಡ್ತಿದೆ. ಇದನ್ನ ತಡೆಗಟ್ಟಲು ಮಾರುಕಟ್ಟೆಯಲ್ಲಿ ಹಲವಾರು ದುಬಾರಿ ಎಣ್ಣೆಗಳ ಮೊರೆ ಹೋಗ್ತಾರೆ. ಆದರೆ ಇದರ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದರಿಂದ ಅಡ್ಡ ಪರಿಣಾಮಗಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಾಮಾನ್ಯವಾಗಿ ಕೂದಲನ್ನ ಮಹಿಳೆಯರ ಕಿರೀಟವೆಂದು ಪರಿಗಣಿಸಲಾಗುತ್ತದೆ. ಕೆಲವರು ರಾಸಾಯನಿಕ ಮಿಶ್ರಿತ ಉತ್ಪನ್ನಗಳನ್ನ ಬಳಸಿದ್ರೆ, ಇನ್ನೂ ಕೆಲವರು ನೈಸರ್ಗಿಕ ಪದಾರ್ಥಗಳನ್ನ ನಂಬುತ್ತಾರೆ. ಕರಿಬೇವಿನ ಎಲೆಗಳಂತಹ ನೈಸರ್ಗಿಕ ಅಂಶಗಳನ್ನ ಅವಲಂಬಿಸಿರುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ನಮ್ಮ ತಾಯಂದಿರು, ಅಜ್ಜಿಯಂದ್ರು ಕೂಡ ಇದನ್ನೇ ಬಳಸ್ತಿದ್ರು. ಇದನ್ನ ಅಡಿಗೆ ಮಾತ್ರವಲ್ಲದೆ ಕೂದಲಿನ ಆರೈಕೆ ಮತ್ತು ಚರ್ಮದ ಆರೈಕೆಯಲ್ಲಿ ಕೂಡ ಬಳಸಲಾಗುತ್ತದೆ. ಆಂಟಿ ಮೈಕ್ರೋಬಿಯಲ್ ಗುಣಗಳಿಂದ ಸಮೃದ್ಧವಾಗಿರುವಂತಹ ಕರಿಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ಚಿಕಿತ್ಸೆಯನ್ನ ಉಪಯುಕ್ತವಾಗಿಸುತ್ತವೆ. ಅಲ್ಲದೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುವಲ್ಲಿ ಸಹಾಯ ಮಾಡುತ್ತವೆ. ಕರಿಬೇವಿನ ಎಲೆಗಳು ಪ್ರೋಟೀನ್ಗಳು, ಬೀಟಾ ಕ್ಯಾರೋಟಿನ್ ಮತ್ತು ಆಲ್ಕಲಾಯ್ಡ್ಗಳ ಸಮೃದ್ಧ ಮೂಲವಾಗಿದ್ದು ಅದು ನೆತ್ತಿಯನ್ನ ತೇವಗೊಳಿಸುತ್ತದೆ ಮತ್ತು ಸತ್ತ ಕೂದಲುಗಳ ಕಿರುಚೀಲಗಳನ್ನು ತೆಗೆದುಹಾಕುತ್ತದೆ. ಕೂದಲಿನ ನೈಸರ್ಗಿಕ ಟೋನ್ ಉಳಿಸಿಕೊಳ್ಳುವಲ್ಲಿ ಇದು ಸಹಾಯಕವಾಗುವುದು ಮಾತ್ರವಲ್ಲದೆ ಕೂದಲಿನ ಬೆಳವಣಿಗೆಯನ್ನ ಉತ್ತೇಜಿಸುತ್ತಾ ಕೂದಲು ಉದುರುವಿಕೆಯನ್ನ ನಿಲ್ಲಿಸಲು ಸಹಾಯ ಮಾಡುವ ಮೂಲಕ ಕೂದಲು ತೆಳುವಾಗುವುದನ್ನು ತಡೆಗಟ್ಟುತ್ತದೆ. ಈ ಕರಿಬೇವನ್ನ ಕೂದಲಿಗೆ ಎಣ್ಣೆ ರೂಪದಲ್ಲಿ ನಾವು ಬಳಸೋದ್ರಿಂದ ನಮ್ಮ ಕೂದಲು ಉದುರುವುದನ್ನು ತಡೆಗಟ್ಟಬಹುದಾಗಿದೆ.